ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್, ಇದು ಬುಧವಾರದ ಬೆಳಗಿನ ಇವಾಗಿರುತ್ತೆ. ಸೊ ನಾವು 6:15ಗೆಲ್ಲ ಎದ್ಬಿಡ್ತೀವಿ. ಸೊ ನಮ್ಗೆ ಅಲಾರಾಮ್ ಅವಶ್ಯಕತೆನೇ ಇಲ್ಲ ಫ್ರೆಂಡ್. ಯಾಕಂತಂದರೆ ನಮ್ಮ ಮನೆ ಹತ್ರ ಇಷ್ಟು ಪಕ್ಷಿಗಳು ಬಂದು ನಿಂತ್ಕೊಂಡು ಸೌಂಡ್ ಮಾಡ್ತಾ ಇರ್ತವೆ. ಸೊ ಆ ಸೌಂಡ್ಗೆ ನಾವು ಬೆಳಗ್ಗೆ ಎದ್ದು ಬಿಡ್ತೀವಿ. ನೋಡ್ತಾ ಇರ್ಬೋದು ಒಂದೊಂದು ಮರದಲ್ಲಿ ಎಷ್ಟೆಷ್ಟೊಂದು ಪಕ್ಷಿಗಳು ಕೂತಿರುತ್ತೆ ಅಂತ. ನಾನಂತೂ ಬೆಳಗ್ಗೆ ಎದ್ದ ತಕ್ಷಣವೇ ಬಂದ್ಬಿಟ್ಟು ಫಸ್ಟ್ ನೋಡೋದೇ ಪಕ್ಷಿಗಳು ಎಷ್ಟು ಬಂದಿದ್ದಾವೆ, ಎಷ್ಟು ಕೂತಿದ್ದಾವೆ ಮರಗಳಲ್ಲಿ ಅಂತೇಳಿ. ಸೊ ಒಂದು ಮಾರ್ನಿಂಗ್ ನನಗೆ ಒಳ್ಳೆ ವೈಬ್ಸ್ ಜೊತೆ ನನಗೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಸೌಂಡ್ಸು, ಅಷ್ಟೊಂದು ಪಕ್ಷಿಗಳು ಒಟ್ಟಿಗೆ ಯಾರೋಗ್ತವೆ, ಒಟ್ಟಿಗೆ ಬಂದು ಕೂರ್ತವೆ. ಸೊ ಇದೆಲ್ಲ ನಂಗೆ ನೋಡೋದು ತುಂಬ ಖುಷಿ ಅನಿಸುತ್ತೆ ಬೆಳಗ್ಗೆ ಹೊತ್ತು ಇದ್ದು. ಹಾಗೆ ನನಗೆ ಬೆಳಗ್ಗೆ ಚಂದ್ರ ಕಾಣಿಸ್ತಾ ಇದೆ, ಎಲ್ಲರೂ ನೋಡಿರ್ತೀರ ಅನಿಸುತ್ತೆ. ಬೆಳಗ್ಗೆ ಬೇಗ ಇದ್ದರೆ ಮಾತ್ರ ಈ ಥರ ವ್ಯೂ ಸಿಗೋದು. ನಾವೆಲ್ಲ ಸಿಟಿನಲ್ಲಿ ಬೇಗ ಎದ್ದೇಳ್ತಾನೆ ಇರಲಿಲ್ಲ. ಈಗ ಹಳ್ಳಿಗೆ ಮದುವೆ ಆದಮೇಲಿಂದ ಸ್ವಲ್ಪ ಬೇಗ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡಿ ಇದರದ್ದೆಲ್ಲ ನೋಡಿ ಖುಷಿ ಪಡ್ತಿರ್ತೀನಿ ನಾನು. ನೋಡಿ ಈಗ ಒಂದು ಗುಂಪು ಒಟ್ಟಿಗೆ ಹಾರೋಗ್ತವೆ ಅಂತ ಪಕ್ಷಿಗಳು. ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ ನನಗಂತೂ. ಸೊ ಇದನ್ನು ನೋಡ್ತಾ ನೋಡ್ತಾ ಹೂ ಕಿತ್ಕೊಂಡು ಹೋಗಿ ಸೊ ಬಾಗಿಲಿಗೆ ರಂಗೋಲಿ ಬಿಟ್ಟು, ರಂಗೋಲಿ ಎಷ್ಟು ಬರೋಲ್ಲ ಫ್ರೆಂಡ್, ಅಂದರೂ ಟ್ರೈ ಮಾಡ್ತೀನಿ. ಪುಟ್ಟದೊಂದು ರಂಗೋಲಿ ಬಿಟ್ಟು ರಂಗೋಲಿಗೆ ಹೊಸಲಿಗೆಲ್ಲ ಇಲ್ಲಿ ಹೂ ಇಟ್ಬಿಟ್ಟು ಆಫ್ಟರ್ನೂನ್ ಅಡುಗೆ ಮನೆಗೆ ಹೋಗ್ತೀನಿ. ಅಡುಗೆ ಮನೆಗೆ ಯಾಕೆ ಹೋಗ್ತೀನಿ ಅಂತ ಇವಾಗ ನೋಡಿ ಗೊತ್ತಾಗುತ್ತೆ. ಯಾಕಂದರೆ ಅಡುಗೆ ಮನೆಗೆ ಹೋದಾಗಲೂ ನನಗೆ ಈ ರೀತಿ ವ್ಯೂ ಕಾಣಿಸುತ್ತೆ, ತುಂಬ ಖುಷಿ ಅನಿಸುತ್ತೆ ನನಗೆ ಅದನ್ನು ನೋಡಿಕೊಂಡು. ಕಾಫಿ ಮಾಡಿಕೊಂಡು ಟೀ ಕುಡಿಯೋದಕ್ಕೆ. ಸೊ ನಾನು ಯೂಸಲಿ ಟೀ ಕುಡಿಯೋದು. ನಮಗೆ ಸಿಟಿಲಿರೋರಿಗೆ ಇಲ್ಲೆಲ್ಲ ವಸ್ತು ಅನಿಸುತ್ತೆ. ಸೊ ಆಫ್ಟರ್ ನಾನೊಂದು ನಿಮಗೆ ಎಲ್ದಿ ಸ್ನ್ಯಾಕ್ಸ್ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೆಲ್ಲ, ಸ್ವಲ್ಪ ಎಳ್ಳು, ಗೋಧಿ ಹಿಟ್ಟು ಮತ್ತು 1-2 ಸ್ಪೂನ್ ತುಪ್ಪ, ಇಷ್ಟೇ ಸಾಕು ಫ್ರೆಂಡ್. ಮಕ್ಕಳುಗಳಿಗೆ ಇವಾಗ ಬೆಳಗ್ಗೆ ಟೀ, ಕಾಫಿಗೆಲ್ಲ ಬಿಸ್ಕೆಟ್ಸು, ಚಿಪ್ಸು, ಬಾನ್ ಈ ಥರ ಎಲ್ಲ ಕೇಳ್ತಿರ್ತವೆ. ಬಟ್ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಸೊ ಅದಕ್ಕೆ ನಾನು ಬೆಲ್ಲನ ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊತೀನಿ ಫಸ್ಟು. ಯಾಕಂದರೆ ಬೆಲ್ಲ ಜಜ್ಜಿದ್ರೂ ಅಷ್ಟಾಗಿ ನೀಟಾಗಿ ಪುಡಿ ಆಗೋಲ್ಲ ಫ್ರೆಂಡ್. ಹಂಗಾಗಿ ಮಿಕ್ಸಿಗೆಲ್ಲ ಹಾಕಿ ರುಬ್ಬಿಕೊಂಡ್ರೆ ಒಳ್ಳೆಯದನ್ಸುತ್ತೆ. ಸೊ ಎಳ್ಳನ್ನು ತೆಗೆದು ನಾನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊತೀನಿ. ನಾನು ಯಾವುದೇ ರೀತಿ ಸೋಡಾ ಇನ್ನೂ ಯೂಸ್ ಮಾಡೋಲ್ಲ ಫ್ರೆಂಡ್. ಸ್ವಲ್ಪ ಅದಕ್ಕೆ ಚಿಟಿಕೆ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೆಲ್ಲನೂ ಗ್ರೈಂಡ್ ಮಾಡಿಬಿಟ್ಟು ನಾನು ಆಲ್ರೆಡಿ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ತುಪ್ಪನ ಕಾಯಿಸ್ಕೊಂಡು, ಸೊ ತುಪ್ಪನ ನಾನು ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಕಂಪ್ಲೀಟ್ ಹಿಟ್ಟಿಗೆಲ್ಲ ಮಿಕ್ಸ್ ಆಗಬೇಕು. ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಮಕ್ಕಳಿಗೆ ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇವಾಗಿನ ಫುಡ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಬರ್ತಾಯಿದೆ. ಮತ್ತು ನಾವು ಫಾಸ್ಟ್ ಫುಡ್ ಅಂತ ಹೋಗಿ ಮತ್ತೆ ಇನ್ನೂ ಎಕ್ಸ್ಟ್ರಾ ಕೆಮಿಕಲ್ ತೊಗೊಳ್ಳೋ ಬದಲು ಸೊ ಈ ರೀತಿ ಮಕ್ಕಳಿಗೆಲ್ಲ ಡೈಲಿ ವೀಕ್ಲಿ 2 ಡೇಸ್ ಮಾಡಿ ಇಟ್ಕೊಂಡ್ರೂ ಓಕೆ. ಬಟ್ ಇನ್ನೂ ಬೇರೆ ಬೇರೆ ಸ್ನ್ಯಾಕ್ಸ್ಗಳನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ ತಿಂತವೆ. ಮತ್ತು ಸ್ಕೂಲ್ಗಳಿಗೆಲ್ಲ ಕಳಿಸ್ಬೋದು ಸ್ನ್ಯಾಕ್ಸ್ ರೀತಿ. ನೋಡಿ ಈ ರೀತಿ ಮುಷ್ಟಿ ಮಾಡಿದ್ರೆ ಮುಷ್ಟಿ ಬರಬೇಕು ಹಿಟ್ಟಲ್ಲಿ. ಅವಾಗ ಕಂಪ್ಲೀಟಾಗಿ ತುಪ್ಪ ಮಿಕ್ಸ್ ಆಗಿದೆ ಅಂತೇಳಿ ಗೋಧಿ ಹಿಟ್ಟಿಗೆ. ಅದಾದಮೇಲೆ ನಾನು ಈ ತಣ್ಣೀರಲ್ಲೇ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಕೊಂಡು, ಸೊ ಅದಾದಮೇಲೆ ನಾನು ಲಟ್ಟಿಸ್ಕೊತೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ತೊಗೋಬೋದು. ಸೊ ನಾನು ಈ ರೀತಿ ಶೇಪ್ ತೊಗೊಂಡಿದ್ದೀನಿ. ಬಟ್ ಯಾವುದೇ ರೀತಿ ಸೋಡಾ ಏನು ಮಿಕ್ಸ್ ಮಾಡಿಲ್ಲ. ಸೋಡಾ ಮಿಕ್ಸ್ ಮಾಡಿದ್ರೆ ಇನ್ನೂ ಉಬ್ಬಿ ಬರುತ್ತೆ. ಬಟ್ ನಾನು ಸೋಡಾ ಏನು ಮಿಕ್ಸ್ ಮಾಡಿಲ್ಲ, ಹಂಗೇ ನಾನು ಮಾಡ್ತೀನಿ. ಬಟ್ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ದಪ್ಪಾಗೆ ಲಟ್ಟಿಸ್ಕೋಬೋದು. ಬಟ್ ನನಗೆ ಈ ರೀತಿ ಇಷ್ಟ ಆಗುತ್ತೆ.
ಲೋ ಫ್ಲೇಮಲ್ಲಿ ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಯಾಕಂದರೆ ಒಳಗಡೆ ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ, ಬೇಗ ಮೇಲ್ಗಡೆ ಬ್ರೌನ್ ಕಲರ್ ಬಂದುಬಿಡುತ್ತೆ. ಸೊ ಈ ರೀತಿ ಬರಬೇಕು. ಈ ರೀತಿ ಮಾಡಿಕೊಡಿ, ಮಕ್ಕಳು ತುಂಬ ಖುಷಿಯಿಂದ ತಿಂತವೆ ಮತ್ತು ನಿಮ್ಮ ಮನೆಯವರು ಖುಷಿಯಿಂದ ತಿಂತಾರೆ. ಬೆಳಗ್ಗೆ ಸಂಜೆ ಮಾರ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಹೊರಗಡೆ ತೆಗೆದು ತಿನ್ನೋದಕ್ಕಿಂತ ಬೆಸ್ಟ್ ನೀವು ಈ ರೀತಿ ಮಾಡ್ಕೊಂಡು ತಿನ್ನೋದು. ನೋಡ್ತಾ ಇರ್ಬೋದು, ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ತುಪ್ಪದ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್. ಟ್ರೈ ಮಾಡಿ.